ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆ ಅಂದರೆ, ಸೊ ST ಅಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ತಮ್ಮ ವಿದ್ಯಾರ್ಥಿಗಳ ಅಪ್ಲಿಕೇಶನ್ನು ವೆರಿಫೈ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇವಾಗ OBC ಸೊ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿದ್ದೆಲ್ಲ ನೋಡೋಣ ಬನ್ನಿ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಫ್ರೆಂಡ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೋಡೋರು ಜಾಸ್ತಿ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ತುಂಬ ಕಮ್ಮಿ ಇದೆ ಇನ್ನು. ಒಂದು ನಿಮಿಷ ಫ್ರೆಂಡ್ಸ್. ಇದು ST ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡಿದ್ದಾರೆ, ಬಟ್ ಅವ್ರು ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಮಾಡಿಲ್ಲ. ಸೊ ನಮ್ಮದು BCM OBC ಸೊ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಇನ್ನೂ ಚೆಕ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಸೊ ಫ್ರೆಂಡ್ಸ್, ಏನು ಚೆಕ್ ಮಾಡಿದಾರೋ ಇಲ್ಲ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಇನ್ನೂ ಆಗಿಲ್ಲ. ಸೊ ಅಪ್ಲಿಕೇಶನ್ ವೆರಿಫೈ ಇನ್ನೂ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ನೋ. ಫ್ರೆಂಡ್ಸ್, ಇದರಲ್ಲಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಫ್ರೆಂಡ್ಸ್, ಇದು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಅಮೌಂಟ್ ಯಾಕೆ ಬಂದಿಲ್ಲ ಈ ಥರ ನೀವು ಡೌಟ್ ಪಡಬೇಡಿ. ಯಾಕೆಂದರೆ ನಿಮ್ಮದು ಇದು ಏನಂದರೆ ಪರ್ಸೆಂಟೇಜ್ ಬಂದುಬಿಟ್ಟು 60% ಕಮ್ಮಿ ಇತ್ತು. ನೀವು ಬಂದುಬಿಟ್ಟು ಕ್ಯಾಟಗರಿ 2A 3A 3B ಕ್ಯಾಟಗರಿಯಲ್ಲಿ ಇದ್ದರೆ ನಿಮಗೂ ₹1 ಬಿ ನಿಮಗೆ ಇದು ಸಿಗಲ್ಲ, ಏನಂದರೆ SSP ಅಮೌಂಟ್ ಸಿಗಲ್ಲ. ಅಂದರೆ ಯಾವುದೋ ಕಾಸ್ಟ್ ಬೇಸ್ಡ್ ಸ್ಕಾಲರ್ಶಿಪ್ ಸಿಗಲ್ಲ. ಅದೇ ನೀವು ಕ್ಯಾಟಗರಿ 1 ಇದ್ದರೆ ನಿಮ್ಮದು 55% ಕಮ್ಮಿ ಇದ್ದರೆ ನಿಮಗೂ ₹1 ಕಾಸು ಸಿಗಲ್ಲ. ಅಂದರೆ 50% ಕಮ್ಮಿ ಇದ್ದರೆ ಫೀ ಕನ್ಸೆಷನ್ ಸಿಗಲ್ಲ. ನೀವು 55% ಕಮ್ಮಿ ಇದ್ದರೆ ವಿದ್ಯಾಸಿರಿ ನಿಮಗೆ ಸಿಗಲ್ಲ. ಸೊ ಕ್ಯಾಟಗರಿ 2A 3A 3B ಅವ್ರಿಗೆ ಬಂದುಬಿಟ್ಟು ವಿದ್ಯಾಸಿರಿ ಸಿಗಬೇಕಾದ್ರೆ ನಿಮಗೆ 65% ಜಾಸ್ತಿ ಇರಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟ ಇತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.